ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ಯೋಗ ಭೋಗ ನರಸಿಂಹಸ್ವಾಮಿ ಪರಬ್ರಹ್ಮಣೇ ನಮಃ. ಕೇಳುಗರಿಗೆ ಅನುರಾಧ ಮಾಡೋ ನಮಸ್ಕಾರಗಳು. ದೇವರಿಗಿಂತ ಹೆಚ್ಚಿನವನು, ಆಪ್ತನಾದವನು ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಸಿಗೋ ಉತ್ತರ ಇಲ್ಲ ಅಂತ. ಆದರೆ ಇದ್ದಾರೆ. ಅವರೇ ನಮ್ಮ ಗುರುಗಳು, ನಮ್ಮ ಆಚಾರ್ಯರು. ದೇವರನ್ನು ಕಾಣೋಕ್ಕೆ ನಮಗೆ ದಾರಿ ತೋರಿಸೋ ಮಾರ್ಗದರ್ಶಕರವರು. ಇಂತಹ ಗುರು ಪರಂಪರೆ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ನಾನಿವತ್ತು ಶ್ರೀ ವೈಷ್ಣವ ಗುರು ಪರಂಪರೆಗೆ ಸೇರಿದಂತಹ ಆಳ್ವಾರುಗಳು ಆಚಾರ್ಯರ ವಿಷಯನ ಹೇಳಕ್ ಹೊರಟಿದ್ದೀನಿ. ಕೇಳೋದಕ್ಕೆ ಇಷ್ಟ ಆಗೋ ಹಾಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನಾನು ಗುರು ಪರಂಪರೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ನನ್ನ ಗುರುಗಳ ಬಗ್ಗೆ ಹೇಳಲೇಬೇಕು. ಆಳ್ವಾರುಗಳ ವಿಷಯವನ್ನು ನನಗೆ ಹೇಳಿ ಈ ವಿಷಯದಲ್ಲಿ ನನಗೆ ರುಚಿ ಹಿಡಿಸಿದವರು ಮೈಸೂರಿನ ಸುಪರ್ಣ ಮಾಮಿ. ಆ ನಂತರದಲ್ಲಿ ನನಗೆ ಈ ವಿಷಯದಲ್ಲಿ ಸುಗ್ರಾಸ ಭೋಜನ ಮಾಡಿಸಿದವರು ಬೆಂಗಳೂರಿನ ವಿನುತಾ ಮಾಮಿ. ನನ್ನ ಮೇಲೆ ವಿಶೇಷವಾದ ಅಕ್ಕರೆ ತೋರಿಸಿ ನನ್ನ ಈ ಭೋಜನಕ್ಕೆ ಮತ್ತಷ್ಟು ಸಿಹಿಯನ್ನು ಬೆರೆಸಿದವರು ಬೆಂಗಳೂರಿನ ರೇವತಿಯವರು. ಈ ಮೂರು ಗುರುತ್ರಯರಿಗೆ ನನ್ನ ಅನಂತಾನಂತ ವಂದನೆಗಳು. ಇವರಷ್ಟೇ ಅಲ್ಲದೆ ನನ್ನ ತಪ್ಪುಗಳನ್ನ ತಿದ್ದಿದಂತಹ ಪರೋಕ್ಷ ಅಪರೋಕ್ಷ ಗುರುಗಳಿಗೂ ನಮಸ್ಕಾರಗಳು. ಆಳ್ವಾರ್ ಅಂದರೆ ಯಾರು, ಅವರ ಜೀವಿತದ ಉದ್ದೇಶ ಏನು, ಅವರ ಕಾರ್ಯಗಳೇನು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಹಿಂದೆ ಸಂಸ್ಕೃತ ತುಂಬ ಹೆಚ್ಚು ಬಳಕೆಯಲ್ಲಿತ್ತು. ಜನರ ಆಡುಭಾಷೆಯಾಗಿತ್ತು. ಆಗ ಜನಜೀವನಕ್ಕೆ ಮಾರ್ಗದರ್ಶಕವಾದ ವೇದಗಳು, ವೇದಾಂತಗಳು, ಉಪನಿಷತ್ತುಗಳು ಎಲ್ಲ ಸಂಸ್ಕೃತದಲ್ಲೇ ಇತ್ತು. ಕಾಲಕ್ರಮೇಣ ಜನ ಬೇರೆ ಬೇರೆ ಭಾಷೆನ ತಮ್ಮ ಆಡುಭಾಷೆಯಾಗಿ ಉಪಯೋಗಿಸೋಕೆ ಶುರು ಮಾಡಿದ್ರು. ಆಗ ಸಂಸ್ಕೃತ ನಿಧಾನವಾಗಿ ಮರೆಯಾಗ್ತಾ ಒಂದು ದಿನ ಬರೀ ಮಂತ್ರಗಳಲ್ಲಿ ಮಾತ್ರ ಉಳ್ಕೊಂಡು ಮಂತ್ರಗಳ ಭಾಷೆ ಆಗೋಯ್ತು. ಸಂಸ್ಕೃತದಲ್ಲಿದ್ದ ವೇದ ಅಂತ ಯಾವುದು ಜನರಿಗೆ ಅರ್ಥ ಆಗದೇ ಇರೋಂಥ ಸ್ಥಿತಿಗೆ ಬಂದು ತಲುಪಿಬಿಡ್ತು. ಆಗ ಭಗವಂತನಾದ ಶ್ರೀಮನ್ನಾರಾಯಣ ತನ್ನ ಸೇವೆಯಲ್ಲಿದ್ದ ನಿತ್ಯ ಸೂರಿಗಳನ್ನು ಕರೆದು ಭೂಲೋಕಕ್ಕೆ ಹೋಗಿ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ವೇದಗಳ ಸಾರವನ್ನು ಹೇಳಿ ಬನ್ನಿ ಅಂತ ಆಜ್ಞೆ ಮಾಡ್ತಾನೆ. ಭಗವಂತನಿಗೆ ನಿತ್ಯ ಕೈಂಕರ್ಯವನ್ನು ಮಾಡ್ತಾ ಇರುವಂತಹ ಶಂಖ, ಚಕ್ರ, ವಿಶ್ವಕ್ಸೇನರು, ಗರುಡರು ಮೊದಲಾದವ್ರನ್ನೆಲ್ಲ ನಿತ್ಯ ಸೂರಿಗಳು ಅಂತ ಕರೀತಾರೆ. ಇಂತಹ ನಿತ್ಯ ಸೂರಿಗಳು ಭಗವಂತನ ಆಜ್ಞೆ ಮೇರೆಗೆ ಭೂಲೋಕಕ್ಕೆ ಬಂದು ಆಗ ಪ್ರಚಲಿತವಾಗಿದ್ದಂತಹ ತಮಿಳು ಭಾಷೆಯಲ್ಲಿ ವೇದದ ಅರ್ಥವನ್ನು ಜನರಿಗೆ ಹೇಳ್ತಾ ಭಗವಂತನ ಸ್ತುತಿಸ್ತಾರೆ. ಹಾಗೆ ಅವರು ಬರೆದ ಕೃತಿಗಳೇ ದಿವ್ಯ ಪ್ರಬಂಧ ಅಂತ ಆಯಿತು. 4,000 ಪದ್ಯಗಳ ಪ್ರಬಂಧವಾಗಿದ್ದರಿಂದ ಅದನ್ನು 4000 ದಿವ್ಯ ಪ್ರಬಂಧ ಅಂತಾನು ಕರೀತಾರೆ. ತಮಿಳಲ್ಲಿರೋದ್ರಿಂದ ದ್ರಾವಿಡ ವೇದ ಅಂತಾನು ಕರೀತಾರೆ. ಆಳ್ವಾರುಗಳು 12 ಜನ. ಯಾರ್ಯಾರು ಅಂದರೆ ಪೊಯ್ಗೆ ಆಳ್ವಾರ್, ಪೂದತ್ತಾಳ್ವಾರ್, ಪೇಯಾಳ್ವಾರ್, ತಿರುಮಳಿಶೆ ಆಳ್ವಾರ್, ಕುಲಶೇಖರ ಆಳ್ವಾರ್, ನಮ್ಮ ಆಳ್ವಾರ್, ಮಧುರಕವಿ ಆಳ್ವಾರ್, ಪೆರಿಯಾಳ್ವಾರ್, ಆಂಡಾಳ್, ತೊಂಡರಡಿಪೊಡಿ ಆಳ್ವಾರ್, ತಿರುಪಾಣ ಆಳ್ವಾರ್ ಮತ್ತು ತಿರುಮಂಗೆ ಆಳ್ವಾರ್. ಆಳ್ವಾರ್ ಅಂದರೆ ಆಳಕ್ಕೆ ಇಳಿದವರು ಅನ್ನೋ ಅರ್ಥ ಬರುತ್ತೆ. ಭಗವಂತನ ಭಕ್ತಿ ಸಾಗರದಲ್ಲಿ ಆಳಕ್ಕೆ ಇಳಿದವರಾದ್ರಿಂದ ಇವರನ್ನು ಆಳ್ವಾರುಗಳು ಅಂತ ಕರೀತಾರೆ. ಇವರು ಭಗವಂತನು ಅರ್ಚಾವತಾರದಲ್ಲಿದ್ದರೂ ಅವನ ಜೊತೆಯಲ್ಲಿ ಮಾತನಾಡುವ ಶಕ್ತಿ ಇದ್ದಂಥವರು. ಇವರುಗಳ ಬಗ್ಗೆ ಈಗ ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ. ಮೊದಲಿಗೆ ಪೊಯ್ಗೆ ಆಳ್ವಾರ್. ಇವರು ವಿಷ್ಣುವಿನ ಪಾಂಚಜನ್ಯ ಶಂಖದ ಅವತಾರ. ಇವರು ತುಲಾ ಮಾಸದ ಶ್ರವಣ ನಕ್ಷತ್ರದಲ್ಲಿ ಮಂಗಳವಾರದ ದಿನ ಅವತರಿಸಿದ್ರು. ಇವರು ಕಂಚಿಯ ಯಥೋಕ್ತಕಾರಿ ಸನ್ನಿಧಿ ಬಳಿ ಇರೋ ಒಂದು ಸರೋವರದಲ್ಲಿ ಕಮಲ ಪುಷ್ಪದಲ್ಲಿ ಉದ್ಭವಿಸ್ತಾರೆ. ಅಂದರೆ ಇವರು ಅಯೋನಿಜರು, ತಾಯಿಯ ಗರ್ಭದಿಂದ ಹುಟ್ಟಿದವರಲ್ಲ, ಉದ್ಭವವಾದವರು. ಇವರಿಗೆ ಕಾಸರ ಯೋಗಿ, ಸರುಯೋಗಿ ಅನ್ನೋ ಹೆಸರು ಕೂಡ ಇದೆ. ಇವರ ನಂತರ ಬಂದವರು ಪೂದತ್ತಾಳ್ವಾರು. ಅವರು ವಿಷ್ಣುವಿನ ಗದೆ ಕೌಮೋದಿಕಿಯ ಅಂಶದವರು. ಇವರು ಕೂಡ ತುಲಾ ಮಾಸದ ಧನಿಷ್ಠ ನಕ್ಷತ್ರದಲ್ಲಿ ಬುಧವಾರ ಹುಟ್ಟಿದವರು, ಮಾಧವಿ ಪುಷ್ಪದಲ್ಲಿ ಉದ್ಭವಿಸಿದವರು. ಇವರ ಜನ್ಮಸ್ಥಳ ಮಹಾಬಲಿಪುರ. ದೇವರ ಭೂತ ಅಂತಾನೆ ಜನ ಇವರನ್ನ ಭೂತಮುನಿ ಅಂತಾನೂ ಕರೀತಾ ಇದ್ರು. ಇವರಿಗೆ ಪೂದತ್ತಾಳ್ವಾರ್ ಅನ್ನೋ ಹೆಸರು ಹೋಗಿ ಭೂದತ್ತಾಳ್ವಾರ್ ಅಂತಾನೂ ಆಗೋಗಿತ್ತು. ನಂತರ ತುಲಾ ಮಾಸದ ಶತಭಿಷ ನಕ್ಷತ್ರದಲ್ಲಿ ಗುರುವಾರ ಹುಟ್ಟಿದವರು ಪೇ ಆಳ್ವಾರು. ಇವರು ಹುಟ್ಟಿದ್ದು ಮೈಲಾಪುರ ಅಂದರೆ ಚೆನ್ನೈ ಹತ್ರ ಇರುವ ತಿರುವಳ್ಳಿಂಕೇಣಿ ಅನ್ನೋ ಜಾಗದಲ್ಲಿ ಒಂದು ಕನ್ನೈದಿಲೆ ಪುಷ್ಪದಲ್ಲಿ ಉದ್ಭವ. ಇವರು ವಿಷ್ಣುವಿನ ಖಡ್ಗ ನಂದಕದ ಅವತಾರ. ಭಕ್ತಿಯಲ್ಲಿ ಅತ್ತು ಕರೆದು ಕುಣಿದು ನಕ್ಕು ನಲಿದು ಹುಚ್ಚರ ಹಾಗೆ ಆಡ್ತಾ ಇದ್ದಿದ್ದರಿಂದ ಇವರಿಗೆ
ಪೇಯಾಳ್ವಾರ್ ಅಂತ ಕರೀತಾರೆ. ಮಹದಾಹೊಯ, ಭ್ರಾಂತಿಯೋಗಿ ಅನ್ನೋ ಹೆಸರು ಕೂಡ ಹೀಗೆ ಸರತಿ ಸಾಲಿನಲ್ಲಿ ಹುಟ್ಟಿದವರು ಈ 3 ಜನ. ಅಂದ್ರೆ ಮಂಗಳವಾರ, ಬುಧವಾರ, ಗುರುವಾರ ಹುಟ್ಟಿದವರು. ಈ 3 ಜನ ದೇಶ ಸಂಚಾರ ಮಾಡ್ತಾ ಭಗವಂತನ ಹಾಡ್ಕೊಂಡು ತಿರುಗ್ತಾ ಇರ್ತಾರೆ. ಇವರು ಒಂದು ಸರಿ ತಿರುಕ್ಕೋವಲೂರ್ ಅನ್ನೋ ಊರಿಗೆ ಬರ್ತಾರೆ. 3 ಜನ ಒಂದೇ ದಿನ ಬಂದಿರ್ತಾರೆ ಆ ಊರಿಗೆ, ಆದರೆ ಬೇರೆ ಬೇರೆಯಾಗೇ ಬಂದಿರ್ತಾರೆ. ತಿರುಕ್ಕೋವಲೂರಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಬೇಕು ಅಂದ್ಕೊಂಡಿದ್ದಾಗ ಆ ದಿನ ಅವತ್ತಲ್ಲಿ ತುಂಬ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಇವರಿಗೆ ಪ್ರಯಾಣ ಮುಂದುವರ್ಸೋಕ್ಕೆ ಸಾಧ್ಯನೇ ಆಗಲ್ಲ. ಅಲ್ಲಿ ಮೃಕಂಡು ಮಹರ್ಷಿಗಳ ಆಶ್ರಮ ಇದ್ದ ಪ್ರದೇಶ, ಅಲ್ಲಿ ಒಂದು ಕುಟೀರ ಉಳ್ಕೊಂಡಿರುತ್ತೆ. ಆ ಕುಟೀರಕ್ಕೆ ಈ ಪೊಯ್ಗೆ ಆಳ್ವಾರ್ ಬಂದು ಮಳೆಯಿಂದ ರಕ್ಷಣೆ ಪಡ್ಕೋತಾರೆ. ತುಂಬ ಚಿಕ್ಕ ಜಾಗ ಆಗಿದ್ದರಿಂದ ಅಲ್ಲಿ ಇವರು ಬಂದು ಕೂತು ಸ್ವಲ್ಪ ಹೊತ್ತು ಹಾಗೇ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಮಲಕ್ಕೋತಾರೆ. ಅದೇ ವೇಳೆಗೆ ಅಲ್ಲಿಗೂ ಭೂತತ್ತಾಳ್ವಾರು ಬರ್ತಾರೆ. ಆಗ ಅಲ್ಲಿ ಜಾಗ ಇದೆಯಾ ಅಂತ ನೋಡ್ತಿದ್ದಾಗ ಇವರೇ ಕರೀತಾರೆ ಅವ್ರನ್ನ, ಬನ್ನಿ ಒಬ್ಬರು ಮಲಗೋ ಅಂತ ಜಾಗದಲ್ಲಿ ಇಬ್ರು ಕೂರ್ಬಹುದು ಬನ್ನಿ ಅಂತ ಕರೆದು ಇಬ್ರು ಮಾತಾಡ್ತಾ ಕೂತ್ಕೋತಾರೆ. ಆಗ ಅಲ್ಲಿಗೆ ಪೇಯಾಳ್ವಾರ್ ಕೂಡ ಬರ್ತಾರೆ. ಆಗ ಇಬ್ರು ಕೂರೋ ಅಂತ ಜಾಗದಲ್ಲಿ 3 ಜನ ನಿಂತ್ಕೋಬಹುದು ಬನ್ನಿ ಅಂತ ಹೇಳಿ ಅವರನ್ನು ತಮ್ಮ ಜೊತೆಗೆ ಸೇರಿಸ್ಕೊಂಡು 3 ಜನ ನಿಂತ್ಕೋತಾರೆ. ಇವರುಗಳಿಗೆ ತಮ್ಮ ಮಧ್ಯೆ ಯಾರೋ ಬಂದು ಇನ್ನೊಬ್ರು ಸೇರ್ಕೊಂಡು ತಮ್ಮನ್ನ ತಳ್ತಾ ಇದ್ದಾರೆ ಅನ್ನೋ ಭಾವ ಬರಕ್ಕೆ ಶುರುವಾಗುತ್ತೆ. ಯಾರು, ನಾವು 3 ಜನ ಇದ್ದೀವಿ, 3 ಜನ ನಿಲ್ಲೋಷ್ಟು ಜಾಗ ಇತ್ತು, ನಿಂತಿದ್ದೀವಿ, ಇನ್ಯಾರು ಬಂದು ತಳ್ತಾ ಇರೋದು ಅಂತ ಯೋಚಿಸ್ತಾ ಇವರು ತಮ್ಮ ಜ್ಞಾನದ ಕಣ್ಣಿನಿಂದ ನೋಡಿದಾಗ ಅಲ್ಲಿ ಅವರಿಗೆ ಶ್ರೀಹರಿನೇ ಕಾಣಿಸ್ತಾನೆ. ಆಗ 3 ಜನಕ್ಕೆ ತುಂಬ ಸಂತೋಷ ಆಗಿ ಭಕ್ತಿಯ ಪರವಶದಲ್ಲಿ ಮೈ ಮರೆತು ಹಾಡ್ತಾರೆ. 3 ಜನ 100 ಪಾಶುರಗಳನ್ನು ಅಂದಾದಿ ಶೈಲಿಯಲ್ಲಿ ಹಾಡ್ತಾರೆ. ಪೊಯ್ಗೆ ಆಳ್ವಾರ್ ಅವರು ಹಾಡಿದ್ದನ್ನು ಮೊದಲಾಂ ತಿರುವಂದಾದಿ ಅಂತಾನೂ, ಭೂತಮುನಿಗಳು ಹಾಡಿದ್ದಂಥದ್ದನ್ನು 2ಾಂ ತಿರುವಂದಾದಿ ಅಂತಾನೂ, ಪೇಯಾಳ್ವಾರ್ ಹಾಡಿದ್ದನ್ನು 3ಾಂ ತಿರುವಂದಾದಿ ಅಂತಾನೂ ಕರೀತಾರೆ. ಈ 3 ತಿರುವಂದಾದಿಗಳೇ ನಮ್ಮ ದಿವ್ಯ ಪ್ರಬಂಧದ ಆರಂಭ. ಇದನ್ನು ಕೊಟ್ಟ ಈ 3 ಜನರನ್ನ ಒಟ್ಟಾಗಿ முதலாழ்வார்கள் ಅಂತ ಕರೀತಾರೆ. ಶ್ರೀಮತೆ ರಾಮಾನುಜಾಯ ನಮಃ.